ಸಮಸ್ಯೆ ಆಗ್ತಾವ ಏನಾಗ್ತಾವೋ ತಿಳ್ಕೊಳ್ಳೋದು ಮತ್ತೆ ಅದಕ್ಕೆ ಪರಿಹಾರ ಹುಡುಕೋದು ಅಸೆಂಬ್ಲಿ ಮಾತಾಡೋದು ಇದೆಲ್ಲ ಅವತ್ತಿಂದ 30 ವರ್ಷದ ಸಂಬಂಧದ ಇವತ್ತಿಂದ ಅಲ್ಲ ಇದು. ಇವರೆಲ್ಲ ಈಗೇನು ಹೊರಗಿನವರು ಒಳಗಿನವ್ರು ಆಗ್ತಾರಲ್ಲ ಅವರೆಲ್ಲ ಈಗ ಹೊಸದಾಗಿ ಬಂದಾರ. ಅವರು ನಾ ಇಲ್ಲಿ ಕೆಲಸ ಮಾಡುವಾಗ ಅವ್ರು ಯಾರೂ ಇರ್ಲಿಲ್ಲ ಅವರು. ಅದಕ್ಕೆ ನಾನು ಹೇಳ್ತೀನಿ, ಇವಾಗ ಸುವರ್ಣಸೌಧ ಆಗಿದೆ. ಸುವರ್ಣಸೌಧ ನಾನು ಸ್ಪೀಕರ್ ಇದ್ದಾಗ ಎಲ್ಲಿ ಸುವರ್ಣಸೌಧ ಕಟ್ಟಬೇಕಂತ ಹೇಳಿ ಚರ್ಚೆ ನಡೀತಿತ್ತು. 2-3 ಜಾಗ ಯಡಿಯೂರಪ್ಪನವ್ರು ಬೇಜಾರಾಗಿ ಕೊನೆಗೆ ಜಗದೀಶ್ ಶೆಟ್ಟರ್ ನೀವು ಸ್ಪೀಕರ್ ಅದಿರಿ, ನೀವೇ ಈ ಭಾಗದವರಿದ್ದೀರಿ, ನೀವೇ ಇಲ್ಲಿ ಸೆಲೆಕ್ಟ್ ಮಾಡ್ರಿ ಅಂತಂದಾಗ ನಾನು ಎಲ್ಲರೂ ವಿಶ್ವಾಸ ತಗೊಂಡು ಯಾವ ಜಾಗ ಇವತ್ತೇನು ನಿರ್ಮಾಣ ಆಗಿದೆ ಅದೇ ಜಾಗವನ್ನ ನಾನು ರಿಕಮೆಂಡ್ ಮಾಡಿದೆ. ಯಡಿಯೂರಪ್ಪನವರು ಒಂದು ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟು ನಾವು ಯಡಿಯೂರಪ್ಪ ಕೂಡಿ ಅಲ್ಲಿ ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಸುವರ್ಣಸೌಧ ನಿರ್ಮಾಣ ಆಗಿದೆ. ಈಗ ಅಕಸ್ಮಾತ್ ನನ್ನ ಬೆಳಗಾವಿ ಬಗ್ಗೆ ಮನಸ್ಸಿರ್ಲಿಲ್ಲ ಅಂದ್ರೆ ಅದು ಡಿಸ್ಪ್ಯೂಟ್ ಆಗಿದೆ ಅಂತ ಹೇಳಿ 1 ವರ್ಷ ತೆಗಿಬೋದಿತ್ತಲ್ಲ. ಸುವರ್ಣಸೌಧ ಕಟ್ಲಕ್ ಸಾಗಲಿಲ್ಲ. ಅದಕ್ಕಾಗಿ ಒಂದು ಅಭಿಮಾನ ಇದೆ ಬೆಳಗಾವಿ ಬಗ್ಗೆ, ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೆಲಸ ಮಾಡಿದ್ರೆ. ಉಸ್ತುವಾರಿ ಮಂತ್ರಿ ಇದ್ದಾಗ ಕೋವಿಡ್ ನಿವಾರಣೆ ಸಲುವಾಗಿ ಎಲ್ಲಾ ರೀತಿ ಪ್ರಯತ್ನ ಸತತ ಮೀಟಿಂಗ್ ಮಾಡಿ ಇಲ್ಲಿ ಎಲ್ಲಾ ಕಡೆ ಪ್ರವಾಸ ಮಾಡಿ ಕೋವಿಡ್ಗೆ ಉಪಕ್ರಮ ಕೈಗೊಳ್ಳುವಂತದ್ದು ಮಾಡಿದೆ. ಅವತ್ತು ಆಕ್ಸಿಜನ್ ಕೊರತೆ ಆಗಿತ್ತು ಇಡೀ ರಾಜ್ಯದಲ್ಲಿ. ಯಡಿಯೂರಪ್ಪನವರು ಕರೆದು ಹೇಳಿದ್ರು, ನೀವು ಇಂಡಸ್ಟ್ರಿ ಮಿನಿಸ್ಟರ್ ಅಲ್ಲಿ ಈ ಆಕ್ಸಿಜನ್ ಕೊರತೆ ಎಲ್ಲಿ ಆಗ್ತದೆ, ಎಲ್ಲಿ ಪ್ರೊಡಕ್ಷನ್ ಆಗ್ತದೆ, ಯಾವ ಇಂಡಸ್ಟ್ರಿಯಲ್ಲಿ ಆಗ್ತದೆ ಅದು ಪತ್ತೆ ಹಚ್ಚಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಂಡು ಅಂದ್ರೆ ಇಡೀ ರಾಜ್ಯದ ಆಕ್ಸಿಜನ್ ಕೊರತೆ ಆಗದ ರೀತಿ ಮಾಡಿದ್ರೆ ಬೆಳಗಾವಿಯಲ್ಲಿ ಒಂದಿಷ್ಟು ಸಮಸ್ಯೆ ಆಗದಾಗ ನೋಡುವಂತ ಜವಾಬ್ದಾರಿನ ಅವತ್ತು ನಾನು ಉಸ್ತುವಾರಿ ಮಂತ್ರಿಯಾಗಿ ಮಾಡಿದ್ದೆ. ಈ ರೀತಿ ಸಂಬಂಧದ ಬೆಳಗಾವಿ ಕೂಡ. ಹೀಗಾಗಿ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿ ಪ್ರತಿನಿಧಿಯಾಗಿ ಮತ್ತು ಎಲ್ಲರ ಒಂದು ಆಶೀರ್ವಾದದೊಂದಿಗೆ, ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಇವತ್ತು ಕೌಟಿಗಿ ಮಠ ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕಂತ ನಿರ್ಧಾರ ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಆದ್ರೆ ಯಾವಾಗ ನನ್ನ ಹೆಸರು ಬಂದು ಜಗದೀಶ್ ಶೆಟ್ಟರ್ ಇಮಿಡಿಯೇಟ್ ಅವರು ಹೇಳಿದ್ರು, ಜಗದೀಶ್ ಶೆಟ್ಟರ್ ನಿಲ್ತಾರಂದ್ರೆ ನಮ್ದೇನ್ ತಕರಾರಿಲ್ಲ, ನಾವು ಸಲುವಾಗಿ ಕೆಲಸ ಮಾಡಿ